ಹೆಲೋ, ಎಲ್ಲರೂ ಹೇಗಿದ್ದೀರಾ? ಸೊ ತುಂಬ ದಿನಗಳಾದ ಮೇಲೆ ನನ್ನ ಮಗನನ್ನು ನನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ 1 ಮಂತ್ ಆಯಿತು. ಸೊ ವೆಲ್ಕಮ್ ಟು ದಿ ಕೂಲ್ ರಿಯಾಲಿಟಿ. ನಾನೀಗ ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಾ ಇದ್ದೀನಿ, ನಾನು ನನ್ನ ಮಗ. ಒಂಥರ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಕೂಡ ತುಂಬ ಇಷ್ಟ ನನಗೆ. ನಾನು ಹೊಸಂಗಡಿಯಲ್ಲಿ ಬಸ್ಸಿನಿಂದ ಇಳಿದ ಕೂಡಲೇ ಏನೆಲ್ಲ ತಿಂಡಿ ಬೇಕು ಅದನ್ನೆಲ್ಲ ತಗೊಂಡು ನಾನು ಮನೆಗೆ ಹೊರಟೆ. ಹಾಗೂ ಮತ್ತೆ ಮನೆಯಿಂದ ನಾವು ಮಿಯಾ ಪದವಿಗೆ ಸ್ವಲ್ಪ ಸಾಮಾನು ತರಲಿಕ್ಕೆ ಅಂತ ಹೋದ್ವಿ. Liam ak bosi. Bos Liam. Okay. Ye burge nahi tha na ille. Don't touch that baba. Amko kale kam kosle nanti sona do gosa. Ada ari gayi. Rajesh Amri. ನನ್ನ ಅಮ್ಮನ ಯಾವತ್ತಿನ ಅಂಗಡಿಗೆ ಹತ್ತಿರ ನಾವು ನನ್ನ ತಂಗಿ ಗಾಡಿಯನ್ನು ಪಾರ್ಕ್ ಮಾಡಿದ್ಲು. ಆಮೇಲೆ ನಮ್ಗೆ ಏನೆಲ್ಲ ಸಾಮಗ್ರಿ ಬೇಕೋ ಅದನ್ನೆಲ್ಲ ನಾವು ತಗೊಂಡ್ವಿ. ನನ್ನ ಮಗ ಐಸ್ ಕ್ರೀಮ್ಗಾಗಿ ಇಲ್ಲಿ ಬಂದಿದ್ದಾನೆ ನನ್ನೊಟ್ಟಿಗೆ. ನನಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾ ಇದ್ದ. ಯಾಕೆಂದರೆ ಸ್ವಲ್ಪ ದಿನದ ಹಿಂದೆ ನಾನು ಮತ್ತು ನನ್ನ ಫ್ರೆಂಡ್ ನಾವು ಐಡಿಯಲ್ ಕೆಫೆಗೆ ಹೋಗಿ ಐಸ್ ಕ್ರೀಮ್ ತಿಂದಿದ್ವಿ. ಅವನಿಗೆ ಐಸ್ ಕ್ರೀಮ್ ತೆಗೆದುಕೊಟ್ವಿ. ಅದು ಬಂದಿದ್ದೇವೆ ಮೇಯಪ್ಪದು ಬಂದು ನನಗೆ ಅವರ ಬಸ್ ನನ್ನ ಅಮ್ಮನಿಗೆ ಸಾಮಾನು ತರಲಿಕ್ಕಿತ್ತು. ಹಾಗೆ ನಾವು ಮೇಯಪ್ಪದು ಬಂದೆವು. ನನ್ನ ಮಗು ಲಿಯಾಮ್ನ ಹೇಳ್ತಾ ಇದ್ದ ನನಗೆ ಒಂದು ಐಸ್ ಕ್ರೀಮ್ ಬೇಕು ಅಂತ ಹೇಳಿ. ಅವನಿಗೆ ಐಸ್ ಕ್ರೀಮ್ ಸಿಕ್ಕಿದೆ. ಎಲ್ಲಿ ಐಸ್ ಕ್ರೀಮ್? ಮಿಯಾವ್ ಇದು ಬೇಕು ಆಯ್ತಾ ನಮ್ಮದು. ಮಿಯಾವ್ ಚಂಗ ಹಾಗೆ ಸಾಮಾನೆಲ್ಲ ತಗೊಂಡಾಯ್ತು. ಈಗ ನಾವು ಇನ್ನೊಂದು ಅಂಗಡಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಸ್ವಲ್ಪ ಚಿಕನ್ ಎಲ್ಲ ತಗೊಳ್ಳುವ ಅಂತ ಹೇಳಿ. ಆಮೇಲೆ ನಮಗೆ ತಂದ ಐಸ್ ಕ್ರೀಮ್ ತಿನ್ಲಿಕ್ಕೆ ಉಂಟು. ಸೊ ಅದು ಅಲ್ಲಿ ಚಿಕನ್ ಅವರು ರೆಡಿ ಆಗುವಾಗ ನಾವು ಕುತ್ಕೊಂಡು ಐಸ್ ಕ್ರೀಮ್ ತಿಂತೇವೆ. ನೋಡಿ ಇಲ್ಲೊಂದಿದೆಯಲ್ಲ ಸ್ಕೂಲು, ಇದು ನಂದು 7th ಸ್ಟ್ಯಾಂಡರ್ಡ್ ಸ್ಕೂಲ್ ಆಯಿತಾ. 7th ಸ್ಟ್ಯಾಂಡರ್ಡ್ ತನಕ ನಾನು ಇಲ್ಲಿ ಓದಿರೋದು. ಇದು ನಮ್ಮದು ನನಗೆ ಇನ್ನೂ ನೆನಪಿದೆ. ಇದು ಹೈಸ್ಕೂಲು. ಇದು ಮತ್ತೆ ಒಳಗೆ ತುಂಬ ಇದೆ. ಬಟ್ ಅದು 7th ಸ್ಟ್ಯಾಂಡರ್ಡ್ ನಂದು ಅಲ್ಲೇ ಇತ್ತು. ಇದು ನಮ್ಮದೇ ಆಗಿತ್ತು. ಇದು ನಮ್ಮದೇ ಮೇಪದವಾಗಿತ್ತು. ಮತ್ತೆ ಅದು ಸ್ಕೂಲ್ ಉಂಟಲ್ಲ, ಅದು ಗೌರ್ಮೆಂಟ್ ಸ್ಕೂಲ್ ಅಲ್ಲ, ಅದು ಮ್ಯಾನೇಜ್ಮೆಂಟ್ ಸ್ಕೂಲು. ಮೇ ಬಿ 50-50 ಏನೋ ಗೊತ್ತಿಲ್ಲ. ಬಟ್ ಮ್ಯಾನೇಜ್ ಮಾಡುವವರು ಬೇರೆಯವರಿದ್ರು, ಮ್ಯಾನೇಜ್ಮೆಂಟ್ ಬೇರೆಯವರಿತ್ತು, ಭಟ್ರವ್ರದ್ದು. ಸೊ ಈ ಸ್ಕೂಲ್ ಒಳ್ಳೇದಿತ್ತು. ನನಗೆ ಆ್ಯಕ್ಚುಲಿ ನಾವು ಇಲ್ಲೆಲ್ಲ ತುಂಬ ಫ್ರೆಂಡ್ಸ್ ಎಲ್ಲ ಇದ್ವಿ. ಆಮೇಲೆ ನನ್ನ ಅಮ್ಮ ನನಗೆ ನನ್ನನ್ನು ಮತ್ತು ನನ್ನ ತಂಗಿಯನ್ನು ಕಪಿತಾನು ಶಾಲೆಗೆ ಹಾಕಿದ್ರು. ಆಮೇಲೆ ನಾವು ಕಪಿತಾನು ಶಾಲೆಯಲ್ಲಿ ಓದಿದ್ವಿ, ಬೋರ್ಡಿಂಗಲ್ಲಿ ಇದ್ವಿ. ಅಲ್ಲಿಂದ ನಮ್ಮ ಲೈಫ್ ಚೇಂಜ್ ಆಯಿತು. ಸ್ವಲ್ಪ ಸೀರಿಯಸ್ನೆಸ್ ಬಂತು ಲೈಫಲ್ಲಿ, ಓದಬೇಕು ಅಂತ ಬಂತು. ಆಮೇಲೆ ಕಾಂಪಿಟೇಷನ್ಸ್ ಬಂತು, ಅದೆಲ್ಲ ಬಂತು. ಸೊ ಲೈಫ್ ತುಂಬ ಚೇಂಜ್ ಆಯಿತು. ಮಗ ಯಾಕ್ರಿ ಮತ್ತೆ ಅವರದ್ದು ಕಲ್ಲ ಫ್ರೆಂಡ್ಸ್ ಎಲ್ಲ ಹೋದ್ರಲ್ಲ, ಹಾಗೆ ಇಲ್ಲಿ ನನ್ನ ಅಮ್ಮನಿಗೆ ಸ್ವಲ್ಪ ಭಯ ಕೂಡ ಆಗ್ತಿತ್ತು. ಇವತ್ತು ಫ್ಯೂಚರ್ ಏನು, ತಂಗಿ ಹೇಳಿದ್ರು ಇವರು ಕಳ್ಳರಾಗ್ತಾರೆ ಅಂತ. ಕಳ್ಳರ ಹಾಗೆಲ್ಲ ಆಯ್ತಾ. ಇಲ್ಲಿ ಸುತ್ತಾಡ್ತಾ ಇದ್ರು ಎಲ್ಲ ಕಡೆ ಫ್ರೆಂಡ್ಸ್. ಇಲ್ಲಿ ನಾವೆಲ್ಲರೂ ಎಂಥದ್ದು ಡ್ಯಾನ್ಸ್ ಕಾಂಪಿಟೇಷನ್ ಎಲ್ಲ ಇದ್ರೆ ಅದು ಯಾರದೇ ಆಗಲಿ ಅಲ್ಲಿ ಹೆಸರು ಕೊಟ್ಟು ಡ್ಯಾನ್ಸ್ ಮಾಡ್ತಾ ಇದ್ವಿ. ಮತ್ತೆ ನನ್ನ ಅಮ್ಮ ಎಲ್ಲ ಇಲ್ಲ ಇವರು ಬೋರ್ಡಿಂಗ್ ಸ್ಕೂಲಲ್ಲಿ ಓದಬೇಕು, ಆಗ ಇವರು ಚೆನ್ನಾಗಿ ಆಗ್ತಾರೆ ಅಂತ ಹೇಳಿ ನಮಗೆ ಬೋರ್ಡಿಂಗ್ ಸ್ಕೂಲ್ ಹಾಕಿದ್ರು. ಇದಕ್ಕೆ ಮೇಯ್ನ್ ನನ್ನ ಅಮ್ಮ ಮತ್ತು ಅಪ್ಪ ಕಾರಣ. ಅವರು ಸರ್ಚ್ ಮಾಡಿ ಕಪಿತಾನಿಗೆ ಹಾಕಿ ಅಲ್ಲಿ ನಾವು ಓದಿರೋದು. ಕಪಿತಾನು 2nd PUC ತನಕ ನಾನು ಅಲ್ಲೇ ಓದಿರೋದು. ಮತ್ತು ಆಗ್ನೆಸಲ್ಲಿ ನನ್ನ ಡಿಗ್ರಿ ನಾನು ಆಗ್ನೆಸಲ್ಲಿ ಮಾಡಿರೋದು. ಆಮೇಲೆ ನನ್ನ ಮಾಸ್ಟರ್ಸ್ ಮಾಡಿರೋದು ನಾನು ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶ್ನಿ ನಿಲಯದಲ್ಲಿ ಮಾಡಿರೋದು. ಇದು ಎಂತ ಅಂದ್ರೆ ನಿಮ್ಮದು ಈಗ ನಮ್ಮ ಐಸ್ ಕ್ರೀಮ್ ತಿನ್ನುವ ಟೈಮ್ ಅಲ್ಲ, ಕೋನ್ ಐಸ್ ಕ್ರೀಮ್, ಆತ್ಮಚರಿತ್ರೆ ಇಲ್ಲಿ ನೋಡಿ, ಜೀವನ ಚರಿತ್ರೆ. ನಿಂದು ದೊಡ್ಡ ತೋರಿಸ ಐಸ್ ಕ್ರೀಮ್ ಇಲ್ಲಿ ನಿಂತ್ರೆ ಈಗ ಗಾಡಿ ಬರ್ತದಲ್ಲ. ಓಕೆ, ಇದು ನನ್ನ ತಂಗಿ ಆಯ್ತಾ, ನನ್ನ ತಂಗಿ.
ಇದು ನನ್ನ ಅಮ್ಮ. ಇಲ್ಲಿ ನನ್ನ ಒಂದು ಸ್ಪೆಕ್ಸ್ ಕಾಣಿಸ್ತಾ ಇದೆಯಲ್ಲ, ಅದು ನನ್ನ ಅಮ್ಮ. नवे कृषी भवन ಹೇಗೆ ಇನಾಗ್ರೇಷನ್ಸ್ ಅಲ್ಲಿ इनॉग्रेशन मीटिंग ಹಣ ಬೆಚ್ಚದೆ. ಈಗ ನನ್ನ ಮಗ ಹೇಳ್ತಿದ್ದಾನೆ, ಅಮ್ಮ ಅದು ಬೇಡ, ಅವನಿಗೆ ಕಪ್ ಐಸ್ ಕ್ರೀಮ್ ಇದು ಬೇಕಂತೆ. ಈಗ ನಾನೆಂತ ಮಾಡೋದು, ಅವನು ಉಳ್ದದ್ದು ನಾನು ತಿನ್ಬೇಕು. ನೋಡಿ ನೋಡಿ ಮಾಡುದು ನೋಡಿ, ಇವನ ಮೂತಿ ನೋಡಿ ಸ್ವಲ್ಪ. ಇಲ್ಲಿ ನೋಡಿ ನನ್ನ ತಂಗಿ ಮಾತಾಡ್ತಾ ಇದ್ದಾಳೆ. अंगड़ी को सजी को तू एक को काजरे ना काका दो रसा कप्पी ऐसा ये ऐसे कोणी. ಅಮ್ಮ ನಿಮಗೆ ಕ್ವಶನ್, ನಿಮ್ದು ಫೇವ್ರೆಟ್ ಮಗಳು ಯಾರು? ಹಾಗೆಲ್ಲ ಕೇಳಿಕ್ಕಿಲ್ಲ, ಅದಕ್ಕೆ ಕೂಡ ಬೇಜಾರಾಗ್ತದೆ. ಅದು ಮೂವರು ಕೂಡ ಒಂದೇ ಲೆಕ್ಕ. ಹೇಳಿ, ಮೂವರು ಕೂಡ ಒಂದೇ ಲೆಕ್ಕ. ಮೂವರು ಕೂಡ ಒಂದೇ ಲೆಕ್ಕವಾ? ಅವರಲ್ಲಿ ಅವರು ಆಚೆ ಈಚೆ ಎಲ್ಲ ಏನಿಲ್ಲ. ಮೂರು ಮಕ್ಕಳಲ್ಲಿ ಹೈಸ್ಕೂಲ್ PUC ತನಕ ಯಾರು ಹುಷಾರಿದ್ರು, ತುಂಬಾ ಹುಷಾರಿದ್ದವರ ಹೆಸರು ಹೇಳಿ ಅಷ್ಟೇ. ವಿನೀತಾವಾ? ಓಕೆ. ಮತ್ತೆ ಡಿಗ್ರಿ ಮತ್ತೆ ಮೇಲೆ ಯಾರು ಹುಷಾರಿದ್ರು? ವಿಯಾನಿ. ನೀ ಸರಿ ಹೇಳಿ ಅಮ್ಮ, ಡಿಗ್ರಿ ಮತ್ತೆ ಅದ್ರ ಮೇಲೆ ಯಾರು ಹುಷಾರಿದ್ರು? ತುಂಬಾ ಕನಸನ್ನು ತೋರಿಸುವ ಮಗಳು ಯಾರು? ಮೂವರು ಕೂಡ ತೋರಿಸ್ತಾರಾ? ಆಮೇಲೆ ತುಂಬಾ ಈ ಗಾಳಿ ಗೊತ್ತೇ ಒಂದು ಮತ್ತೆ ಅಮ್ಮ, ಮನೆಯಲ್ಲಿ ಎಲ್ಲಾ ಕೆಲಸ ಮಾಡುವ ಮಗಳು ಯಾರು? ಮನೆಯಲ್ಲಿ ತುಂಬಾ ನಿಮ್ಗೆ ಹೆಲ್ಪ್ ಮಾಡುವ ಮಗಳು ಯಾರಮ್ಮ? ವಿನೀಶಾ. ಹೊರಗಡೆ ಎಲ್ಲ ಹೋಗುವಾಗ ಯಾರಮ್ಮ ನಿಮ್ಗೆ ಕಿರಿಕಿರಿ ಮಾಡುದು ಜಾಸ್ತಿ? ಹೌದಾ ಅಮ್ಮ? ನಿಮಗೆ ವಿನೀತನಲ್ಲಿ ಇಷ್ಟವಾದ ಗುಣ ಯಾವುದು? ಯಾವುದು ಹೇಳುದಾ? ಹೇಳಿ. ನಾಯಿ ಸಾಕುದು, ಅವರಿಗೆ ಊಟ ಹಾಕುದು. ಹತ್ರ ಯಾವ್ದು ಇಷ್ಟವಾದ ಗುಣ? ಆಲಸ್ಯ ಮಾಡುದು. ಕರೆಕ್ಟ್. ಓಕೆ. ನಮ್ಮಲ್ಲಿ ಇಷ್ಟವಾದ ಗುಣ ಯಾವ್ದಮ್ಮ? ಅವನ ಕೊಂಡಾಟು. ಕೊಂಡಾಟುವಾ? ಬಂಗಾರ್ಗಿತು. ಓಕೆ. ಅಲ್ಲ ರಿಷಲ್ಲ, ನಿನಗೆ ವಿದಿತನ ಹತ್ರ ಯಾವ ಗುಣ ಇಷ್ಟ? ವಿದಿತ UK ಇರುವುದೇ ಇಷ್ಟ. ನಮ್ಮದು ಕ್ವಶನ್ ಆನ್ಸರ್ ಮುಗೀತು. ಸರಿಯಾಗಿ ಕೋಆಪರೇಟ್ ಮಾಡ್ತಾ ಇಲ್ಲ ನನ್ನ ಅಮ್ಮ ಮತ್ತೆ ನನ್ನ ತಂಗಿ, ಆಯ್ತಾ? ಇದು ಅಮ್ಮ ಒಂದು ಉಲ್ಟಾ ಮಾತಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ವಿದಿತಾ ಹಾಯ್. ಇನ್ನು ಮುಗೀತು, ಕ್ವಶನ್ ಆನ್ಸರ್ ಮುಗೀತು. ರಿಷಾಲ ಕ್ವಶನ್ ಆನ್ಸರ್ ಮುಗೀತು. ನಾವು ಇನ್ನು ಹೋಗುವ ಮನೆಗೆ. ಏನಿ ಡೌಟ್ ಇಲ್ಲ, ನಿಮ್ಮದು ಡೌಟ್ ಕೇಳಿಕ್ಕೆ ಹೋದ್ರೆ ನಾನು ಇನ್ನು ಹುಚ್ಚಿ ಆಗ್ತದೆ. ಸರಿ, ಬಾಯ್ ಗಾಯ್ಸ್. ನಾನು ಈಗ ಹೋಗುದು ಮನೆಗೆ, ಆಯ್ತಾ? ಇಲ್ಲೇ ಬಾಕಿ ಆಗಿದ್ದೇವೆ ನಾವು. ನನ್ನ ಮಗ ನೋಡಿ ಇಲ್ಲಿ, ಅಲ್ಲಿ ಬೇಬಿ ಪೇಪರ್ ಕೈ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಟೇಕ್ ಕೇರ್.